ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತ್ರಿವಿಕಾ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತು ವೀರೇಶ್ ಅವರು ಸಂಡೇ ಅಂತ ಹೇಳ್ಬಿಟ್ಟು ಬೇಗ ಎಬ್ಬಿಸ್ಬಿಟ್ಟು ನಿನಗೆ ಬಾ ಎಲ್ಗೋ ಕರ್ಕೊಂಡು ಹೋಗ್ತೀನಿ ವಾಕಿಂಗ್ಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಇದು ಬಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹಿಂಭಾಗ ಬೆಟ್ಟ ಇದೆ. ಸೊ ಅದರೊಳಗಡೆಯಿಂದ ಬಾ ನಿನಗೆ ಕರ್ಕೊಂಡು ಹೋಗ್ತೀನಿ ಅಂತೇಳ್ಬಿಟ್ಟು ಕರ್ಕೊಂಡು ಹೋದರು. ಸೊ ಅಲ್ಲಿ ನೋಡಿದ್ರೆ ಯಾರೂ ಇರಲಿಲ್ಲ. ನನಗೆ ಭಯ ಆಗ್ತಾಯಿತ್ತು, ನಾನು ಬರಲ್ಲ ಅಂತ ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಹಿಂದೆ ನಾಯಿ ಬಂದುಬಿಟ್ಟು ಬೊಗಳ್ತು. ಹಾಗೆ ಹೋದೆ ನಾನು. ಬಾ ಏನೂ ಆಗಲ್ಲ, ನಾನು ತೋರಿಸ್ತೀನಿ ಅಂತ ಕರ್ಕೊಂಡು ಹೋದರು. ಮುಂದೆ ನೋಡಿದ್ರೆ ಅಲ್ಲಿ ಫುಲ್ ಜಂಗಲ್ ಇದೆ. ಜಂಗಲ್ ಒಳಗಡೆ ಎಲ್ಲರೂ ವಾಕಿಂಗ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ವಾಕಿಂಗ್ ಮಾಡ್ತಾಯಿದ್ರು. ಅಂದರೆ ಸೀನಿಯರ್ ಸಿಟಿಸನ್ ಆಗಿರ್ಬೋದು, ನಾರ್ಮಲ್ ಪೀಪಲ್ ಆಗಿರ್ಬೋದು, ಎಲ್ಲರೂ ವಾಕಿಂಗ್ ಮಾಡ್ತಾಯಿದ್ರು. ಸೊ ನೋಡಿ ಏನೋ ಒಂಥರ ಶಾಕ್ ಆಯಿತು, ಇಷ್ಟೊಂದು ಜನ ಇದ್ದಾರಲ್ಲ ಇಲ್ಲಿ ಅಂತೇಳ್ಬಿಟ್ಟು. ನನಗೆ ಗೊತ್ತೇ ಇರಲಿಲ್ಲ, ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದವರು. ಸೊ ಹಾಗಾಗಿ ನನಗೆ ಏನೋ ಒಂಥರ ಖುಷಿ ಆಯಿತು. ಅಲ್ಲಿಂದ ನಾವು ಮುಂದೆ ಹೋಗ್ತಾ ಹೋಗ್ತಾ ತಾರಾಸಿಂಗ್ ಗಾರ್ಡನ್ ಕನೆಕ್ಟ್ ಆಯಿತು. ತಾರಾಸಿಂಗ್ ಗಾರ್ಡನ್ಗೆ ಹೋದ್ವಿ. ತಾರಾಸಿಂಗ್ ಗಾರ್ಡನ್ಗೆ ಹೋಗ್ತಿದ್ದಂಗೆ ನನಗೆ ಫುಲ್ ಖುಷಿ ಆಗೋಯಿತು. ಏನೋ ಒಂಥರ ತಾರಾಸಿಂಗ್ ಗಾರ್ಡನ್ ಚೆನ್ನಾಗಿದೆ. ನಾವು ಯಾವಾಗಲೂ ಆಲ್ಮೋಸ್ಟ್ ಹೋಗ್ತಾ ಇರ್ತೀವಿ ತಾರಾಸಿಂಗ್ ಗಾರ್ಡನ್ಗೆ. ಆಮೇಲೆ ಅಲ್ಲಿ ಹೋಗಿ ಅವರು ಎಕ್ಸಸೈಸು ಮತ್ತು ವಾಕಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಪಾಡಿಗೆ ನಾನು ಕೂತಿದ್ದೆ ಸ್ವಲ್ಪ ಹೊತ್ತು, ಯಾಕಂದರೆ ತುಂಬ ನಡ್ಕೊಂಡು ಬಂದಿದ್ವಿ. ಸೊ ಸುಸ್ತಾಗ್ಬಿಟ್ಟಿದ್ದೆ ನಾನು. ಸೊ ಅಲ್ಲಿ ನೋಡ್ತಾ ಏನು ಸೀನಿಯರ್ ಸಿಟಿಸನ್ ಇರ್ತಾರೆ, ಅವರು ಜೋರಾಗಿ ನಗಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಗಾಡ್ಕೊಂಡು ಹಾಗೆ ಅವರು ಏನು ಕ್ಲ್ಯಾಪ್ಸ್ ಮಾಡ್ತಾ ಹಾಗೆ ಮಾತಾಡ್ತಾಯಿದ್ರು. ಇನ್ನೊಬ್ಬರು ಸೀನಿಯರ್ ಸಿಟಿಸನ್ನು ಪ್ರಪೋಸ್ ಮಾಡೋಕ್ಕೆ ಹೂ ಕೊಡ್ತಾಯಿದ್ರು, ಪ್ರಪೋಸ್ ಮಾಡು ಅಂತ. ಸೊ ಅದೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಯಂಗ್ ಜನ್ರೇಷನ್ಗಿಂತ ಜಾಸ್ತಿ ಸೀನಿಯರ್ ಸಿಟಿಸನ್ದೇ ಜಾಸ್ತಿ ಕ್ರೌಡ್ ಇತ್ತು. ಸೊ ಏನೋ ಒಂಥರ ಖುಷಿ ಆಗುತ್ತೆ. ಅಂದರೆ ಈ ಏಜಲ್ಲೂ ಅವರು ಇಷ್ಟು ಆ್ಯಕ್ಟಿವ್ ಆಗಿದ್ದಾರಲ್ಲ, ಯಂಗ್ ಜನ್ರೇಷನ್ನವರು ಇಷ್ಟು ಬೇಗ ಇದಾಗಿದ್ದಾರೆ ಅಂದರೆ ಮೈಕೈಯೆಲ್ಲ ನೋವು ಅಂತ ಮಲಿಕೊಂಡಿರ್ತಾರೆ. ಬಟ್ ಇವರು ಈ ಏಜಲ್ಲೂ ಬಂದು ವಾಕಿಂಗು, ಯೋಗ ಅಂತ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂದರೆ ಒಂಥರ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ನಾವು ಇವ್ರ ಏಜ್ಗೆ ಇಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ಇವ್ರು ಮಾತ್ರ ಎಷ್ಟು ಆ್ಯಕ್ಟಿವ್ ಆಗಿ, ಎಷ್ಟು ಖುಷಿಯಾಗಿ ಯೋಗ, ವಾಕಿಂಗ್ ಎಲ್ಲ ಮಾಡ್ತಿದ್ದಾರೆ. ಸೊ ನೋಡೋಕ್ಕೊಂಥರ ಖುಷಿ ಅನಿಸುತ್ತೆ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ಫೈನಲಿ ತಿರುಮಲ ಹೋಟೆಲ್ ಅಂತ ಇದೆ ಅಲ್ಲಿ. ಸೊ ಅಲ್ಲಿಗೆ ಬಂದುಬಿಟ್ಟು ನಾವು ಹೊಟ್ಟೆ ತುಂಬ ಹಸಿವಾಗಿತ್ತು. ಸೊ ಹಾಗಾಗಿ ವಡೆ ತೊಗೊಂಡು ಡಿಪ್ ವಡೆ ತಿಂದ್ಕೊಂಡು ಹಾಗೆ ನಡ್ಕೊಂಡು ಹೋದ್ವಿ. ಸೊ ಅಲ್ಲೆಲ್ಲ ವಾಕಿಂಗ್ ಮಾಡ್ತಾಯಿದ್ರು ಕೆಲವೊಬ್ಬರು, ತುಂಬ ಜನ ನೋಡ್ಬೋದು ವಾಕಿಂಗ್ ಮಾಡ್ತಾಯಿದ್ರು. ಹಾಗೆ ನಾವು ವಾಕಿಂಗ್ ಮಾಡಿಕೊಂಡು ನಮ್ಮ ಮನೆಗೆ ಹೋದ್ವಿ. ಸೊ ಅಲ್ಲಿಂದ ನಮಗೆ ಡಿಮಾರ್ಟ್ ಹೋಗೋದಿತ್ತು. ಸೊ ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಡಿಮಾರ್ಟ್ಗೆ ಹೋದ್ವಿ. ಡಿಮಾರ್ಟಲ್ಲಿ ನಮಗೆ ದಿನಸಿ ಎಲ್ಲ ಹಾಕ್ಸೋದಿತ್ತು. ಹಾಗೆ ಕೆಲವೊಂದು ವಸ್ತುಗಳನ್ನ ಪರ್ಚೇಸ್ ಮಾಡೋದಿತ್ತು. ಸೊ ಹಾಗಾಗಿ ನಾವು ಡಿಮಾರ್ಟ್ಗೆ ಹೋದ್ವಿ. ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರೂ ಹೋದ್ವಿ. ನನಗೆ ಅಲ್ಲಿ ಏನೋ ಒಂಥರ ಪಾತ್ರೆಗಳು ತೊಗೊಳೋದಿತ್ತು, ಕೆಲವೊಂದು ಪಾತ್ರೆಗಳನ್ನೆಲ್ಲ ಪರ್ಚೇಸ್ ಮಾಡೋದಿತ್ತು. ಸೊ ಹಾಗಾಗಿ ನಾನು ಎಲ್ಲ ಪಾತ್ರೆಗಳು ನೋಡ್ತಾಯಿದ್ದೆ. ಎಷ್ಟು ಕಮ್ಮಿ ರೇಟಿಗಿದೆಯಲ್ಲ, ತುಂಬ ಚೆನ್ನಾಗಿತ್ತು. ಏನೋ ಒಂಥರ ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು ಮತ್ತು ರೇಟು ಕೂಡ ರೀಸನೇಬಲ್ ಇತ್ತು. ಹೊರಗಡೆ ನೋಡಿದರೆ ತುಂಬ ಕಾಸ್ಟ್ಲಿ ಇತ್ತು ಅದೆಲ್ಲ. ಏನಿಲ್ಲ ಅಂದರೂ 1,500-2,000 ಹಾಗಿತ್ತು ಹೊರಗಡೆ. ಸೊ ಅಲ್ಲೆಲ್ಲ ಪರ್ಚೇಸ್ ಮಾಡಿಕೊಂಡು ಫೈನಲಿ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ರೆಸ್ಟ್ ಮಾಡಿಕೊಂಡು ಈವ್ನಿಂಗು ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿರಲಿಲ್ಲ ನಾವು ಬೆಳಗ್ಗೆಯಿಂದ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಕರ್ಕೊಂಬಂದ್ವಿ. ಈವ್ನಿಂಗು ನನ್ನ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಬಂದು ಅಲ್ಲೆಲ್ಲ ದರ್ಶನ ಮಾಡಿಸಿ ಸ್ವಲ್ಪ ಹೊತ್ತು ಅಲ್ಲಿ ಮಕ್ಕಳ ಜೊತೆ ಎಲ್ಲ ಆಟ ಆಡೋಕ್ಕೆ ಬಿಟ್ವಿ. ಅವಳು ಎಂಜಾಯ್ ಮಾಡಿದ್ಲು ಕೆಲವೊಂದು ಮಕ್ಕಳ ಜೊತೆ ನೋಡ್ತಾ. ಸೊ ಆಟ ಆಡ್ತಾಯಿದ್ಲು, ನೋಡ್ಬೋದು. ಅವಳ ಕಾಲನ್ನ ಫುಲ್ಲು ಓಡಾಡಿದ್ಲು. ಅವಳು ಮಂಡಿಗಾಲಲ್ಲಿ ಫುಲ್ ಗಲೀಜಾಗ್ಬಿಟ್ಟು ಮಾಡ್ಕೊಬಿಟ್ಟಿದ್ಲು. ಪರವಾಗಿಲ್ಲ ಅಂತೇಳ್ಬಿಟ್ಟು ನಾವು ಹಾಗೆ ಅವಳನ್ನ ಹೊತ್ಕೊಂಡು ಓಡಾಡಿಸಿ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಮತ್ತೆ ವಾಪಸ್ ಕರ್ಕೊಂಬಂದ್ವಿ ಮನೆಗೆ. ಸೊ ಅವಳು ಹಾಡು ಹೇಳ್ತಾ ಇದ್ಲು ರೋಡಲ್ಲೆಲ್ಲ ಜನಗಳ್ನೆಲ್ಲ ನೋಡ್ತಾ. ಏನೋ ಒಂಥರ ಖುಷಿ ಆಗುತ್ತೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ದಿನನಿತ್ಯ ಅವಳದು ಗ್ರೋತ್ ತುಂಬ ಚೆನ್ನಾಗಿ ಆಗ್ತಾಯಿದೆ. ಮತ್ತು ಅವಳಲ್ಲಿ ಕೆಲವೊಂದು ಬದಲಾವಣೆಗಳು ಕೂಡ ಬರ್ತಾಯಿದೆ.
ಮಾತಾಡೋದು ಆಗಿರ್ಬೋದು, ನಮಗೆ ರೆಸ್ಪಾನ್ಸ್ ಮಾಡೋದಾಗಿರ್ಬೋದು, ಮತ್ತು ಏನೋ ಒಂಥರ ಕ್ಯೂಟಾಗಿ ನಡ್ಕೊಳ್ತಾಳೆ. ನನಗೆ ಏನೋ ಒಂಥರ ನೋಡೋಕೆ ಇಷ್ಟ ಅವಳ ಆ್ಯಕ್ಟಿವಿಟಿ. ಸೊ ಅಲ್ಲಿಂದ ನಮ್ಮ ಮನೆ ಬಿಲ್ಡಿಂಗ್ ಹತ್ರ ಬಂದ್ವಿ ನಡ್ಕೊಂಡು. ಹಾಗೆ ಬರ್ತಿದ್ದಂಗೆ ಎಲ್ಲ ಅವಳ ಫ್ರೆಂಡ್ಸ್ಗಳೆಲ್ಲ ಸಿಕ್ಕರು. ಸೊ ಅವಳು ಕಂಡ್ರೆ ತುಂಬ ಇಷ್ಟ ಎಲ್ಲರಿಗೂ. ಅವಳು ಬರ್ತಿದ್ದಂಗೆ ಎಲ್ಲ ಆಟ ಆಡ್ತಿದ್ದ ಮಕ್ಕಳುಗಳೆಲ್ಲ ಬಂದು ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವಳು ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಟ್ಲು ಅವರೆಲ್ಲ ಬಂದು ಮಾತಾಡಿಸ್ತಿದ್ದಂಗೆ. ಏನೋ ಒಂಥರ ಖುಷಿ ಆಯಿತು. ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಬಾಗಿಲು ತಟ್ಟಿ ಕರೀತಾ ಇದ್ಲು ಅವ್ರ ಅಜ್ಜನ ತಾನೇ ಬಗ್ಗಿಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.